ಹೇಗಿದೆ? ಸೂಪರಾ? ಸೂಪರ್ ಹೇಳಿ. ಸೂಪರ್. ಪಂಚಪತ್ರ ಅಥವಾ ಮಾಚಿ ಪತ್ರೆ ಇದು ಯಾವ್ದಕ್ಕೆ ಯೂಸ್ ಆಗ್ತದೆ ಅಂತ ಹೇಳ್ತೇನೆ ನಾನೀಗ. ಇವತ್ತಿನ ಟಿಪ್ಸ್ ಯಾವ್ದಂತ ಹೇಳಿದ್ರೆ ಮಾಚಿ ಪತ್ರೆ ಅಥವಾ ಪಂಚಪತ್ರೆ. ಪಂಚಪತ್ರೆ ಎಲೆಯಿಂದ ನಾವು ಮದ್ದನ್ನು ಮಾಡ್ಬೋದು. ಇದು ಯಾಕೆ ಉಪಯೋಗವಾಗ್ತದೆ, ಹಾಗೆ ಇದನ್ನ ಮಾಡುದು ಹೇಗೆ, ಇದನ್ನ ಯಾಕೆ ಕೊಡ್ಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಮೊದಲಿಗೆ ನಿಮ್ಗೆ ನಾನು ಪಂಚಪತ್ರೆ ಎಲೆ ಹೇಗಿರ್ತದೆ ಅಂತ ತೋರಿಸ್ತೇನೆ. ಇದಕ್ಕೆ ಪಂಚಪತ್ರ ಅಂತ ಹೇಳ್ತಾರೆ, ಮಾಚಿ ಪತ್ರೆ ಅಂತ ಸಹ ಹೇಳ್ತಾರೆ. ಇದ್ರ ಎಲೆಗಳು ನೋಡಿ, ಇದನ್ನ ನೋಡುವಾಗನೇ ಗೊತ್ತಾಗ್ತದೆ. ಇದರಲ್ಲಿ 5 ಎಸಳು ಇರ್ತದೆ ನೋಡಿ. 1 2 3 4 5. ಸೊ 5 ಎಸಳು ಇರ್ತದೆ. ಇದ್ರೊಂದು 5 ಎಲೆಯನ್ನು ನಾವು ತೆಗೆಯುವ. ಇದನ್ನೊಂದು 3 ಸತಿ ನಾನು ವಾಶ್ ಮಾಡಿದ್ದೇನೆ. ವಾಶ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಜಜ್ಬೇಕು. ಇದನ್ನೆಲ್ಲ ಬಾಡಿಸ್ಲಿಕ್ಕೆ ಏನಿಲ್ಲ. ಈಗ ಒಂದು ಪಾತ್ರೆಗೆ ನಾನು ಚಿಕ್ಕ ಲೋಟದಷ್ಟು 1 ಲೋಟ ನೀರು ಹಾಕ್ತಿದ್ದೇನೆ ನೋಡಿ, ಚಿಕ್ಕ ಲೋಟೆ. ಇದನ್ನೀಗ ಕುದಿ ಬರಿಸ್ಬೇಕು ನೀರನ್ನು. ಈಗ ನೀರು ಇದು ಸ್ವಲ್ಪ ಕುದಿ ಬರ್ಬೇಕು. ಕುದಿ ಬಂದ ನಂತರ ನಾವು ಜಜ್ಜಿಟ್ಕೊಂಡ ಎಲೆಯನ್ನೆಲ್ಲ ಹಾಕ್ಬೇಕು. ಪಂಚಪತ್ರೆ ಅಥವಾ ಮಾಚಿಪತ್ರೆ ಇದು ಯಾವ್ದಕ್ಕೆ ಯೂಸ್ ಆಗ್ತದೆ ಅಂತ ಹೇಳ್ತೇನೆ ನಾನೀಗ. ಪಂಚಪತ್ರೆ ಅಥವಾ ಮಾಚಿಪತ್ರೆ ಇದು ಮಕ್ಕಳಿಗೆ ಜ್ವರ ಬಂದಾಗ ಸಹ ಯೂಸ್ ಆಗ್ತದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದ್ರೂ ಸಹ ಈ ಮದ್ದು ಯೂಸ್ ಆಗ್ತದೆ. ನಂತರ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚು ಮಾಡ್ತದೆ. ರಕ್ತದಲ್ಲಿ ಗೆಡ್ಡೆಗಳಾಗಿದ್ರೆ ಅದನ್ನು ಸಹ ಕಮ್ಮಿ ಮಾಡ್ತದೆ. ಮತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಆಗುವ ಕೆಲವು ಸಮಸ್ಯೆ, ಜಾಸ್ತಿ ಹೊಟ್ಟೆ ನೋವು ಅದೆಲ್ಲ ಇದ್ರೂ ಸಹ ವೀಕ್ಲಿ ಈ ಮದ್ದನ್ನು ಕುಡಿದ್ರೆ ತುಂಬಾ ಕಮ್ಮಿ ಆಗ್ತದೆ. ಮಕ್ಕಳಿಗಂತೂ ತಪ್ಪಿಸಬಾರ್ದು. ಇದು ವಾರದಲ್ಲಿ 1 ಸತಿ ಆದ್ರೂ ಕೊಡ್ಬೇಕು. ಮತ್ತೆ ಹೊಟ್ಟೆ ಹುಳಕ್ಕೂ ಸಹ ಇದು ತುಂಬಾ ಉಪಯೋಗಕಾರಿ. ಅದಕ್ಕೋಸ್ಕರ ನಾನು ಇವತ್ತು ತೋರಿಸಿದ್ದೇನೆ ಈ ಮದ್ದನ್ನು. ಈಗ ನೀರು ಕುದಿ ಬಂತು. ಇದಕ್ಕೆ ನಾವೀಗ ಆ ಎಲೆಯನ್ನೆಲ್ಲ ಹಾಕುವ. ನೀರು ಕುದಿತಾ ಬಂತು, ನೋಡ್ತಿರ್ಬೋದು ನೀವು. ಇದಕ್ಕೆ ನಾವು ಜಜ್ಜಿಟ್ಟುಕೊಂಡ ಎಲೆಗಳನ್ನೆಲ್ಲ ಹಾಕುವ. ಇದೀಗ ಆಯ್ತು, ನೋಡ್ತಿರ್ಬೋದು ನೀವು. ಒಂದು 2-3 ಚಮಚದಷ್ಟು ನೀರು ಸಿಕ್ಕಿತು. ನಾನು ಇದು ಮಕ್ಕಳಿಗೆ ಮಾಡಿ ಕೊಡುದು. ದೊಡ್ಡವರಿಗಾದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಕುಡಿದ್ರೆ ಸಾಕಿದ್ರದ್ದು. ಮಕ್ಕಳಿಗಾದ್ರೆ ಒಂದು 2-3 ಚಮಚದಷ್ಟು ನೀರು ಸಿಕ್ಕಿದ್ರೆ ಸಾಕು. ಈಗ ಇದನ್ನು ಸೋಸಿ ತೆಗೆಯುವ. ನೋಡ್ತಿರ್ಬೋದು ನೀವೀಗ ಈ ನೀರನ್ನು. ಇದು ಸ್ವಲ್ಪ ಕಹಿ ಮದ್ದು, ಬಟ್ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೇದಿದು. ಎಲ್ಲದಕ್ಕೂ ಸಹ ಹೆಲ್ದಿ ಇದು. ಇದನ್ನು ವಾರದಲ್ಲಿ 2 ಸತಿ ಮಾಡಿ ಕೊಡಿ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ನೋಡಿದ್ರಲ್ಲ ಇವತ್ತಿನ ಟಿಪ್ಸ್ ನಿಮ್ಗೆ ಯೂಸ್ ಆಗಿರ್ಬೋದು ಅಂತ ಎನಿಸ್ತೇನೆ. ನಾನು ಮಾಡುವ ಪ್ರತಿಯೊಂದು ಮದ್ದನ್ನು ನೀವು ಡೈಲಿ ಮಕ್ಕಳಿಗೆ ಕೊಟ್ಟು ನೋಡಿ, ಹೆಲ್ದಿ ಆಗಿರ್ತಾರೆ ನಿಮ್ಮ ಮಕ್ಕಳು. ಈಗ ನಾನು ಇದನ್ನು ನನ್ನ ಮಗಳಿಗೆ ಕೊಡ್ತೇನೆ. ನನ್ನ ಮಗಳನ್ನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಹೇಗೆ ಕುಡಿತಾಳೆ ನೋಡುವ. ನೋಡ್ತಿರ್ಬೋದು ಇವರೇ ನನ್ನ ಮಗಳು ಸಾನ್ವಿ ಅಂತ. ಸಾನ್ವಿ ಹಾಯ್ ಮಾಡಿ. ಹಾಯ್. ನೋಡಿ ನನ್ನ ಮಗಳು ಮದ್ದು ಕುಡಿಲಿಕ್ಕೆ ರೆಡಿ ಆಗಿದ್ದಾಳೆ. ಕೊಡುವ. ಹೇಗಿದೆ? ಸೂಪರಾ? ಸೂಪರ್ ಹೇಳಿ. ಸೂಪರ್. ಇದು ಕರೆಕ್ಟ್ ಆಗಿ 3 ಚಮಚದಷ್ಟೇ ಬಂದಿದೆ ಪ್ರಮಾಣ. ಕೊಡುವ. ಯಮ್ಮಿ. ವಾವ್. ನೋಡಿ ನನ್ನ ಮಗಳು ಕುಡಿದ್ಲು. ಇಷ್ಟು ಗ್ಯಾರಂಟಿ ಕೊಡ್ಬೋದು, ನಿಮ್ಮ ಮಕ್ಕಳು ಸಹ ಕುಡಿತಾರೆ. ಈ ಮದ್ದನ್ನು ಮಾಡಿ ಕೊಡಿ, ತುಂಬಾ ಹೆಲ್ದಿ ಅಲ್ವಾ ಸನ್ನಿ? ಹೌದು. ಸರಿ, ಇವತ್ತಿನ ವಿಡಿಯೋ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬಾಯ್.